ಹೆಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನನ್ನ ತಂಗಿ ನನ್ನ ಬರ್ಡೇಗೆ ಅಂತೇಳಿ KSIC ಮೈಸೂರು ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡಿದ್ಲು. ಆ ವಿಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದರೆ ಪ್ಲೀಸ್ ಚೆಕ್ ಮಾಡಿ. ಹಾಗೆ ನನಗೆ ಹಲವಾರು ಡೌಟ್ಸ್ನ ಕೇಳಿದ್ರಿ, ಲೈಕ್ ಪ್ರೈಸ್, ಕ್ವಾಲಿಟಿ ಆ್ಯಂಡ್ ಡಿಸ್ಕೌಂಟ್, ಎವ್ರಿಥಿಂಗ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನನ್ನ ತಂಗಿ ಈ KSIC ಮೈಸೂರು ಸಿಲ್ಕ್ ಸ್ಯಾರಿನ ಬೈ ಮಾಡಿದ್ದು MG ರೋಡ್ ಔಟ್ಲೆಟಲ್ಲಿ. ಬೆಂಗಳೂರಲ್ಲಿ 5 ಔಟ್ಲೆಟ್ ಇದೆ, ಅದೆಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಸೈಡಲ್ಲಿ ಕೂಡ ಅಟ್ಯಾಚ್ ಮಾಡಿರ್ತೀನಿ, ಲೈಕ್ ಜಯನಗರ್, ಮಲ್ಲೇಶ್ವರಂ ಮತ್ತು MG ರೋಡ್. ಇನ್ನೂ 2-3 ಔಟ್ಲೆಟ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀನಿ. ಓಕೆನಾ? ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ನೀವೇನಾದರೂ ಮೈಸೂರು ಸಿಲ್ಕ್ ಸ್ಯಾರಿನ ಬೈ ಮಾಡಬೇಕಂತಿದ್ರೆ ಯೂಶಲಿ ಬೆಳಗ್ಗೆ ಹೋಗಬೇಕಾಗುತ್ತೆ. ಬಿಕಾಸ್ 10 o'clock ಆಗಿ ಶಾಪ್ ಓಪನ್ ಆದರೆ ಎಲ್ಲನೂ ಜೊತೆಯಲ್ಲೇ ಬಿಟ್ಬಿಡ್ತಾರೆ. ಇಲ್ಲಿ ಯಾವುದೇ ರೀತಿ ಕ್ಯೂ ಸಿಸ್ಟಮ್ ಆ ಥರ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು 9:30 ಆ ಥರ ರೀಚ್ ಆಗಿಬಿಟ್ರೆ ಒಂದು 10 ಹಂಗೆ ಎಲ್ಲರೂ ಜೊತೆಗೊಳಗಡೆ ಹೋಗ್ಬಿಡ್ಬೋದು, ಜೊತೆಲೇ ಬೈ ಮಾಡ್ಬೋದು. 6 o'clockವರೆಗೂ ಓಪನ್ ಇರುತ್ತೆ ಅಷ್ಟೇ, ಬಟ್ ಯಾವುದೇ ರೀತಿ ಕಲೆಕ್ಷನ್ಸ್ ಇರಲ್ಲ. ಲೈಕ್ ನಾನು ಕೂಡ ಒಂದು 2-3 ಸರ್ತಿ ಹೋಗಿದ್ದೆ ಮುಂಚೆ. ನಾನು ಮುಂಚೆಯಿಂದನೂ KSIC ಸ್ಯಾರಿನ ಬೈ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಸರಿ ಹೋಗಿದ್ದೆ. 12 o'clock, 1 o'clock ಆ ಥರ ಹೋಗ್ತಾ ಇದ್ದೆ. ಬಟ್ ಸ್ಟಿಲ್ ಆಲ್ರೆಡಿ ಕಲೆಕ್ಷನ್ ಎಲ್ಲ ಖಾಲಿಯಾಗಿರ್ತಿತ್ತು. 1 ಅಥವಾ 2 ಪೀಸ್ ಉಳಿದಿರ್ತಾ ಇತ್ತು. ನಾವು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು 1 ಅಥವಾ 2 ಪೀಸಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗ ಹೋದರೆ, ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂದರೆ 1-2-3 ಜನ ಹೋದರೆ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ನಮ್ಮ ಕೈಗೆ ಸಿಗುತ್ತೆ. ನಮ್ಗೆ ಯಾವ್ದು ಒಂದು ಸ್ವಲ್ಪ 4-5 ಸ್ಯಾರಿನ ಇಟ್ಕೊಂಡು ಅಟ್ಲೀಸ್ಟ್ ಚೂಸ್ ಮಾಡಬಹುದು. ಆದಷ್ಟು ನೀವು ಬೆಳಗ್ಗೆನೇ ಹೋಗಿ, ಆಯಿತಾ? ಮತ್ತು ಸ್ಯಾಟರ್ಡೇಸ್ ಯೂಶ್ವಲಿ ನ್ಯೂ ಕಲೆಕ್ಷನ್ ಬರುತ್ತೆ. ಸ್ಯಾಟರ್ಡೇಸ್ ಹೋಗಿ ಮತ್ತು ಬೆಳಗ್ಗೆನೇ ಹೋಗಿ, ಮತ್ತು ಸಂಜೆವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮಗಂತೂ ಯಾವುದೇ ರೀತಿ ಸ್ಯಾರಿ ಕಲೆಕ್ಷನ್ ಸಿಗಲ್ಲ, ಇದಂತೂ 100%. ಓಕೆನಾ? ಆ್ಯಂಡ್ ದೆನ್ ಮತ್ತು ಡಿಸ್ಕೌಂಟ್ಸ್ ಅಂತೆಲ್ಲ ಬಂದರೆ ಹಬ್ಬ ಅದೆಲ್ಲ ಇದ್ದಾಗ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ. ನಾರ್ಮಲ್ ಡೇಸಲ್ಲಿ 5% ಯಾವಾಗ ಹೋದ್ರೂ ಕೂಡ ನೀವು 5% ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ. ಬಟ್ ಹಬ್ಬಗಳಲ್ಲಿ ಲೈಕ್ ವರಮಹಾಲಕ್ಷ್ಮಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಆವಾಗ 15%ವರೆಗೂ ಕೊಡ್ತಾರಂತೆ. ಹಿಂದಿನ ವರ್ಷ ಎಲ್ಲ ಕೊಟ್ಟಿದ್ದಾರೆ ನಾನು ನೋಡಿರೋ ಪ್ರಕಾರ. ಬಟ್ ಈ ವರ್ಷ ಯಾವುದೇ ರೀತಿ ಡಿಸ್ಕೌಂಟ್ಸ್ ಎಲ್ಲ ಕೊಡ್ತಾ ಇಲ್ಲ ಅವರು. ವೆಯ್ಟ್ ಮಾಡಿ ನೋಡಿ, ಯಾವ್ದಾದ್ರು ಡಿಸ್ಕೌಂಟ್ ಸಿಗ್ಬೋದು. ಅವಾಗವಾಗ ಚೆಕ್ ಮಾಡ್ತಾ ಇರಿ. ಸಿಕ್ಕಾಗ ಬೆಸ್ಟ್ ಅಲ್ವಾ, ಅದು ಗುಡ್ ಡೀಲ್ ಅಂತಲೇ ಹೇಳ್ಬೋದು. ಅವಾಗ ಕೂಡ ನೀವು ತಗೋಬೋದು. ಮತ್ತು ನನಗೆ ಕ್ವಾಲಿಟಿ ಲಿಟ್ರಲಿ ಐಡಿಯಾ ಇಲ್ಲ, ಬಿಕಾಸ್ ಇದು ನನ್ನ ಫಸ್ಟ್ KSIC ಸ್ಯಾರಿ ಆಗಿರೋದ್ರಿಂದ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಕ್ವಾಲಿಟಿ ಮುಂಚೆ ತುಂಬ ಚೆನ್ನಾಗಿರಬಹುದೇನೋ, ನನಗೆ ಗೊತ್ತಿಲ್ಲ ಅದು. ಬಟ್ ನಾನು ಒಂದು ಇದ್ರ ಪ್ರಕಾರ ನನಗೆ ಗುಡ್ ಅಂತಲೇ ಅನ್ನಿಸ್ತು. ನಾನು ಅದೇನೋ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಲೈಕ್ ಅದು ಹಾಕ್ಕೊಂಡ್ರೆ ಏನೋ ಒಂದು ಲಕ್ಸುರಿ ಫೀಲ್ ಅಂತೂ ಫರ್ ಶ್ಯೂರ್ ಕೊಡುತ್ತೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆನಾ? ನಿಮ್ಮ ಇದರಲ್ಲಿ ಅದು ಚೇಂಜ್ ಕೂಡ ಆಗಬಹುದು. ಪ್ರೈಸ್ ಅಂತ ಬಂದರೆ ವೈಡ್ ರೇಂಜ್ ಆಫ್ ಪ್ರೈಸಸಲ್ಲಿ ನಿಮಗೆ ಸಿಗುತ್ತೆ. ಲೈಕ್ ಚಿಕ್ಕ ಬಾರ್ಡರ್ ಆಗಿರ್ಬೋದು, ಆ ಥರ ಚಿಕ್ಕ ಒಂದು ಎಳೆ ತೊಗೊತೀರಾ ಅಂತಂದರೆ 16,000 ಆ ರೇಂಜಲ್ಲಿ ಸಿಗುತ್ತೆ. ಸ್ವಲ್ಪ ದೊಡ್ಡದು ತೊಗೊತೀರಾ ಅಂದರೆ 25, ಇನ್ನೂ ಸ್ವಲ್ಪ ಜಾಸ್ತಿ ಬುಟ್ಟಗಳಿದೆ ಅಂತೆಲ್ಲ ಅಂತಂದರೆ 40-50 ಡಿಪೆಂಡ್ಸ್. ಅದು ನೀವು ಎಲ್ಲಿವರೆಗೂ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೂ ತೊಗೋಬೋದು. ಬಟ್ ಸ್ಟಾರ್ಟಿಂಗ್ ರೇಂಜ್ ಅಂತೂ 16,000 rupees. ಹಾಗೆ ನಾನು ಮುಂಚೆ ಕೂಡ ಒಂದು ನೋಡಿದ್ದೆ, ಆವಾಗ ರೆಡ್ ಕಲರ್ ಸ್ಯಾರಿನೇ, ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದು ಆಲ್ಮೋಸ್ಟ್ ಅರೌಂಡ್ 18,000 ಇತ್ತು. ಅದು ಕೂಡ ಸ್ವಲ್ಪ ಚಿಕ್ಕದಾಗಿ ಬಾರ್ಡರ್. ಇದೆಲ್ಲ ನಾನು ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ನನ್ನ ಸ್ಯಾರಿನ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಪ್ಯಾಕಿಂಗ್ ಎಲ್ಲ ಈ ಥರ ಇರುತ್ತೆ, ಈ ಥರ ಕೊಟ್ಟಿರ್ತಾರೆ. ಅಂದರೆ ಎಲ್ಲೆಲ್ಲಿ ಅವ್ರದ್ದು ಔಟ್ಲೆಟ್ಸ್ ಇದೆ ಅದೆಲ್ಲ ಕೊಟ್ಟಿರ್ತಾರೆ. ಇವಾಗೆಲ್ಲ ತುಂಬ ಕ್ರೇಪ್ ಸ್ಯಾರಿಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ನಿಮಗೆ ಪ್ಯೂರ್ ಅಂದರೆ ಸರ್ಟಿಫೈಡ್ KSIC ಸ್ಯಾರಿ ಬೇಕಂದರೆ ಈ ಔಟ್ಲೆಟ್ಸ್ನ ವಿಸಿಟ್ ಮಾಡಿದ್ರೆ ಬೆಟರು. ಬೇರೆ ಮಾರ್ಕೆಲ್ಲ ಯಾವ ಥರ ಕೊಡ್ತಾರೆ ನಂಗೆ ಅದು ಅಷ್ಟು ಐಡಿಯಾ ಇಲ್ಲ. ಇದಾದರೆ ಸ್ವಲ್ಪ ಟ್ರಸ್ಟೆಡ್ ಅಂತ ನನ್ನ ಅಭಿಪ್ರಾಯ. ನಿಮಗೆ ಡಿಪೆಂಡ್ಸ್, ಅದು ನಿಮ್ಮ ಪ್ರಿಯಾರಿಟಿ ಮೇಲೆ ನೀವು ಚೂಸ್ ಮಾಡ್ಬೋದು. ಸ್ಯಾರಿ ಈ ಥರ ಇದೆ. ಕಲರ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯ್ತು. ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟ್ ಆಗಿದೆ.
ಈ ಬಾರ್ಡರ್ ಕೂಡ ಅಷ್ಟೇ ತುಂಬ ಸಿಂಪಲ್ ಸ್ಲೀಕ್, ಅಂದರೆ ನನಗೆ ಯೂಶಲಿ ಸಿಂಪಲ್ ಆಗಿರೋದು ತುಂಬ ಇಷ್ಟ ಆಗುತ್ತೆ. ನನಗೆ ಅಷ್ಟೊಂದು ಇಲ್ಲೆಲ್ಲ ಬುಟ್ಟಗಳು ಬರೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಆಮೇಲೆ ಇಲ್ಲಿ ತೋರಿಸ್ತೀನಿ ತಡೀರಿ. KSIC ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಯೂಶಲಿ ಈ ಥರ KSIC ಮೈಸೂರು ಮಾರ್ಕ್ ಇರುತ್ತೆ. KSIC ಮಾರ್ಕ್ ಇದನ್ನು ನೀವು ನೋಡಬೇಕಾಗುತ್ತೆ ಫಸ್ಟು. ಇದು ಎಲ್ಲರಿಗೂ ಯೂನಿಕ್ ನಂಬರ್ನ ಪ್ರೊವೈಡ್ ಮಾಡಿರ್ತಾರೆ. ಯೂಶಲಿ ಬಾರ್ಡರ್ನ ನೀವೇನಾದರೂ ಜಿಗ್ಜಾಗ್ ಮಾಡಿಸ್ಬೇಕಾದ್ರೆ ಅದನ್ನು ಕಟ್ ಮಾಡ್ದೇ ಮಾಡಿಸಿ, ಓಕೆನಾ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೀಸೇಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಆಮೇಲೆ ಬಾರ್ಡರ್ ನಂದು ಆ್ಯಕ್ಚುಲಿ ಸ್ವಲ್ಪ ಬಾರ್ಡರ್ ಒಂದು ಸೈಡ್ ಮಾತ್ರ ಈ ಥರ ದೊಡ್ಡದು ಬಂದಿದೆ, ಇನ್ನೊಂದು ಸೈಡ್ ಈ ಥರ ಇದೆ, ಸಿಂಗಲ್ ಬಂದು ಈ ಥರ. ಆ್ಯಕ್ಚುಲಿ ಮೇಲ್ಗಡೆ ಈ ಥರ ಇದೆ ಸಿಂಗಲ್ ಲೈನು, ಕೆಳಗಡೆ ಈ ಥರ ಇದೆ, ಓಕೆನಾ. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ನಾನು ಸಪ್ರೇಟಾಗಿ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಕ್ವಾಲಿಟಿ ವೈಸ್ ನಿಮಗೆ ತೋರಿಸ್ತೀನಿ ಒಂದು ಸೆಕೆಂಡ್. ಇದು ಮುಸ್ಗು, ಇಲ್ಲಿ ಕೂಡ ಚಿಕ್ಕದಾಗಿ ಲೈನ್ ಬಂದಿದೆ. ಈ ಥರ ಇದೆ ಕ್ವಾಲಿಟಿ. ಇಟ್ಸ್ ನಾಟ್ ಬ್ಯಾಡ್ ಆ್ಯಕ್ಚುಲಿ, ಚೆನ್ನಾಗೇ ಇದೆ. ಮುಂಚೆ ಎಲ್ಲ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ತುಂಬ ಜನ ಹೇಳಿದ್ದಾರೆ. ಅಫ್ಕೋರ್ಸ್ ಇವಾಗ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾಯಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಲೈಫಲ್ಲಿ ಒಂದೇನಾದರೂ ತಗೋಬೇಕಂತಿದ್ರೆ ತಗೊಂಡು ಎಂಜಾಯ್ ಮಾಡಿದ್ರೆ ಆಯಿತು. ನನಗೆ ಇದು ತಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು, ಹಾಗಾಗಿ ನನ್ನ ತಂಗಿ ಇದನ್ನು ಗಿಫ್ಟ್ ಮಾಡಿದ್ಲು. ಒಂಥರ ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ರಿಯಲಿ ವರ್ಕ್ಸ್, ಗೊತ್ತಾ. ನಾನು ಈ ಥರದ ಸ್ಯಾರಿನ ಆ್ಯಕ್ಚುಲಿ ನಾನು ಎಷ್ಟೊಂದು ದಿನದಿಂದ ನೋಡ್ತಾ ಇದ್ದೆ. ನಾನು ನಿಮಗೆ ಪಿಕ್ಚರ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ತುಂಬ ದಿನದಿಂದ ಆ ಫೋಟೋ ನೋಡ್ತಾನೆ ಇದ್ದೆ, ನನಗೂ ಈ ಸ್ಯಾರಿ ಬೇಕು, ನನಗೂ ಏನಲ್ಲಿ ನನ್ನ ತಂಗಿ ಈ ಸ್ಯಾರಿನ ಕೊಡಿಸಿದ್ಲು. ರಿಯಲಿ ವರ್ಕ್ ಆಗುತ್ತೆ, ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಇದರ ಎಕ್ಸಾಕ್ಟ್ ಪ್ರೈಸ್ ಬಂದುಬಿಟ್ಟು ಎಷ್ಟು ಅಂತ ಹೇಳ್ತೀನಿ. ಈ ಸ್ಯಾರಿಗೆ ನನಗೆ 5% ಡಿಸ್ಕೌಂಟ್ ಸಿಕ್ತು. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 22,350 ರುಪೀಸ್. 5% ಡಿಸ್ಕೌಂಟ್ ಹೋದ್ಮೇಲೆ 21,232. SGST ಮತ್ತು CGST ಎರಡೂ ಸೇರಿ ನನಗೆ ಓವರಾಲ್ ಪ್ರೈಸ್, ಟೋಟಲ್ ಪ್ರೈಸ್ ಬಂದುಬಿಟ್ಟು 22,294 ರುಪೀಸ್ ಬಿತ್ತು. ಆಲ್ಮೋಸ್ಟ್ ಅಲ್ಲಿ ಡಿಸ್ಕೌಂಟಲ್ಲಿ ಬಂದಿದ್ದು, ಇಲ್ಲಿ CGST SGST ಎಲ್ಲ ಹೋಗ್ಬಿಡತ್ತೆ, ಸೊ ಏನು ಮಾಡೋಕ್ಕಾಗಲ್ಲ. ಇದ್ರ ಫುಲ್ ಪ್ರೈಸ್ ಬಂದುಬಿಟ್ಟು 22,294 ರುಪೀಸ್ ಆಯಿತು. ಇದಕ್ಕಿನ್ನೂ ನಾನು ಬ್ಲೌಸ್ ಹೊಲಿಸಿಲ್ಲ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ನಾನು ಇದನ್ನು ಪೇರಪ್ ಮಾಡಿದೆ ಎಲ್ಲನೂ. ಮತ್ತು ಓಕೆ, ಇನ್ನೊಂದು ಡೌಟ್ ಏನಂದರೆ, ನಿಮಗೆ ಒಂದೇ ಸರ್ತಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು 40,000 ರೂಪಾಯಿ ಸೀರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ಳಿ. ಇವಾಗ ಅಟ್ ಎ ಟೈಮ್ 40,000 ರೂಪಾಯಿ ಕೊಟ್ಟು ನಿಮಗೆ ತಗೊಳಕ್ಕಾಗಲ್ಲ ಅಂತಂದರೆ ನೀವು ಚೀಟಿ ಕೂಡ ಕಟ್ಬೋದು. 11 ಮಂತ್ಸ್ ಚೀಟಿ ಇರುತ್ತೆ. ಅಲ್ಲಿ ನೀವು ಮಂತ್ಲಿ 4,000, 5,000, 2,000ಇಂದನೂ ಸ್ಟಾರ್ಟ್ ಮಾಡ್ಬೋದು. ಆ ಥರ ಇವಾಗ ಫಾರ್ ಎಕ್ಸಾಂಪಲ್ 40,000 ತಗೊಬೇಕಂತಿರ್ತೀರಾ, 4,000 ಕಟ್ಕೊತ ಹೋಗಿ. 4,000 ಕಟ್ತಾ ಹೋದಾಗ 11 ಮಂತ್ಸ್ಗೆ ಎಷ್ಟಾಗಿರುತ್ತೆ ಅಷ್ಟನ್ನು ಚೆಕ್ ಮಾಡಿಕೊಂಡು ನೀವು ಅವತ್ತಿನ ದಿನಕ್ಕೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ, ಪ್ಲಸ್ 5% ಡಿಸ್ಕೌಂಟ್ನ ಆ್ಯಡ್ ಮಾಡ್ತಾರೆ. ಓವರಾಲ್ ನಿಮಗೆ 20% ಡಿಸ್ಕೌಂಟ್ ಸಿಕ್ಕಾಗುತ್ತೆ. ಒಳ್ಳೆ ಡೀಲ್ ಕೂಡ. ಬಟ್ ಸ್ಯಾರಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತೆ ಅವತ್ತಿನ ದಿನಕ್ಕೆ, ಬಿಕಾಸ್ ಇದು ಪ್ಯೂರ್ ಗೋಲ್ಡ್ ಜರಿ ಆಗಿರೋದ್ರಿಂದ ಗೋಲ್ಡ್ ಪ್ರೈಸ್ ಜಾಸ್ತಿ ಆದಂಗೆ ಸ್ಯಾರಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಬಟ್ ಅದು ಕೂಡ ಒಂದು ಒಳ್ಳೆ ನಮ್ಮ ಹೆಣ್ಮಕ್ಳಿಗೆ ಇದಲ್ವಾ. ಇವಾಗ ಮಂತ್ಲಿ ಕೂಡಿಟ್ಟ ತಗೊಳೋ ಬದಲು ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದ್ರ ಬದಲು ಮನೇಲಿ ಕೂಡಿಡೋ ಬದಲು ಅಲ್ಲಿ ಕಟ್ತಾ ಹೋದರೆ ಬೆಟರ್. ನೀವು ಇವಾಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿಗೆ ತಗೋಬೇಕಂತಿರ್ತೀರ, ದೀಪಾವಳಿ, ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಅದೇ ಟೈಮ್ಗೆ ನೀವು ಬೈ ಮಾಡ್ಬೋದು, ಓಕೆನಾ. ಇದು ಒಂದಿದು. ನಿಮ್ಗೇನಾದರೂ ಅದರ ಚೀಟಿ ಬಗ್ಗೆ ತುಂಬ ಕ್ಲಾರಿಫಿಕೇಷನ್ಸ್ ಬೇಕಂದರೆ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಯಾರಿ ರಿಲೇಟೆಡ್ಸ್ ಏನೇ ವಿಡಿಯೋ ನೋಡಬೇಕಂತಂದ್ರೂ ನನ್ನ ಯೂಟ್ಯೂಬ್ ಚಾನಲ್ ಅಂಡರಲ್ಲಿ ಪ್ಲೇಸ್ ಲಿಸ್ಟ್ ಚೆಕ್ ಮಾಡಿ, ಬೀಡ್ಸ್ ಆ್ಯಂಡ್ ಥ್ರೆಡ್ಸ್ ಅನ್ನೋ ಪ್ಲೇಲಿಸ್ಟ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.